ವೆಲ್ಕಮ್ ಆಲ್. ವೆಲ್ಕಮ್ ಟು ಹಳ್ಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಂಗ್ಲಿಷ್ ಕಲಿಯೋದು ತುಂಬಾ ಕಷ್ಟನಾ? ಸಾಕಷ್ಟು ಜನ ನಾವು ಅನ್ಕೊಳ್ತಾ ಇರ್ತೇವೆ. ನಾವು ಯಾವುದು ಕಷ್ಟ ಅಲ್ಲ. ನಾವು ಮನಸ್ಸು ಮಾಡಿದ್ರೆ ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದ ವರ್ಲ್ಡ್. ನಾವು ಸಾಕಷ್ಟು ಸಮಯದಲ್ಲಿ ಆ ಪೇಪರ್ ನಲ್ಲಾಗಿರ್ಲಿ, ಟೆಕ್ಸ್ಟ್ ಬುಕ್ ಅಲ್ಲಾಗಿರ್ಲಿ, ಮೇಲ್ ಅಲ್ಲಾಗಿರ್ಲಿ, ಮೆಸೇಜ್ ಅಲ್ಲಾಗಿರ್ಲಿ, ಈ ಪದಗಳನ್ನ ನೋಡ್ತಾ ಇರ್ತೇವೆ. ಯು ಮೇ ಹ್ಯಾವ್ ರೆಡ್, ಯು ಮೇ ಹ್ಯಾವ್ ಸೀನ್ ದಿಸ್ ವರ್ಡ್ಸ್ ಆಫನ್ either newspaper, textbooks or mail or anywhere. While and during. While and during ಅಂದ್ರೇನು? ಇವುಗಳು ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. While and during are used as conjunction. ನಾವು ಕಂಜಂಕ್ಷನ್ ಗಳಾಗಿ ವಾಕ್ಯಗಳನ್ನ ಜೋಡಿಸ್ತಕ್ಕಂಥ ಪದಗಳನ್ನಾಗಿ ನಾವು ಇವುಗಳನ್ನ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ, ರಿಟರ್ನ್ ಅಲ್ಲಿ ನಾವು ಇವುಗಳನ್ನ ನಾವು ಬಳಸ್ತೇವೆ. ಹಾಗಾದ್ರೆ ಏನು ವ್ಯತ್ಯಾಸ, ಯಾವಾಗ ಬಳಸಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಲ್ತ್ಬಿಡೋಣ. ಸೊ ದಟ್ ಯು ಕ್ಯಾನ್ ನಾಟ್ ಬಿಕಮ್ ಕನ್ಫ್ಯೂಷನ್ ಓವರ್ ಡ್ಯೂರಿಂಗ್ ಅಂಡ್ ವೈಲ್. ಯಾವುದೇ ಕನ್ಫ್ಯೂಷನ್ ಆಗೋದಲ್ಲ. ಹಾಗಿದ್ರೆ ನೋಡಿ, ವೈಲ್ ಅಂಡ್ ಡ್ಯೂರಿಂಗ್ ಎರಡು ಅರ್ಥ. ಆ ಸಮಯದಲ್ಲಿ, ಆ ವೇಳೆಯಲ್ಲಿ ಅಂತ ಅರ್ಥ. ಸೇಮ್ ಮೀನಿಂಗ್. ವೈಲ್ ಅಂದ್ರೂ ಆ ಸಮಯದಲ್ಲಿ, ಡ್ಯೂರಿಂಗ್ ಅಂದ್ರೂ ಕೂಡ ಆ ಸಮಯದಲ್ಲಿ, ಆ ವೇಳೆಯಲ್ಲಿ, ಆ ಹೊತ್ತಿನಲ್ಲಿ ಅಂತ ಅರ್ಥ. ಆದ್ರೆ ಯೂಸೇಜ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ವೈಲ್ ಅನ್ನ ನಾವು ಯೂಸ್ ಮಾಡಿದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವರ್ಬ್ ಗಳನ್ನ ನಾವು ಉಪಯೋಗ ಮಾಡ್ಬೇಕು, ಅಥವಾ ಅಡ್ಜೆಕ್ಟಿವ್ ಗಳಾಗಿ ನಾವು ಕೂಡ ಮಾಡಬಹುದು. ಹಾಗಾದ್ರೆ ವೈಲ್ ಅನ್ನು ಎಲ್ಲಿ ಬಳಸ್ತೇವೆ? ವೈಲ್ ನಂತರ ಬರ್ತಕ್ಕಂಥ ಸೆಂಟೆನ್ಸ್ ಏನಿರ್ಬೇಕು ಅಥವಾ ಪಾರ್ಟ್ ಏನಿರ್ಬೇಕು? ವರ್ಬ್ ಗಳಾಗಿರ್ಬೇಕು ಅಥವಾ ಅಡ್ಜೆಕ್ಟಿವ್ ಗಳಾಗಿ ನಾವು ಉಪಯೋಗ ಮಾಡಬೇಕು. ಹಾಗಾದ್ರೆ ಡ್ಯೂರಿಂಗ್ ಅನ್ನ ಯಾವಾಗ ಬಳಸಬೇಕು? ನೋಡಿ, ಡ್ಯೂರಿಂಗ್ ನಂತರ ಬರ್ತಕ್ಕಂಥದ್ದು ಯಾವಾಗ್ಲೂ ನೌನ್ ಆಗಿರ್ಬೇಕು, ಅಂದ್ರೆ ನಾಮಪದಗಳನ್ನ ನಾವು ಬಳಸಿ ಹೇಳ್ಬೇಕು. ಡ್ಯೂರಿಂಗ್ ಅನ್ನ ನಾವು ಎಂಟೈರ್ ಆಕ್ಷನ್ ಅನ್ನ ಹೇಳಲಿಕ್ಕೆ, ಇಡೀ ಒಂದು ಘಟನೆಗಳನ್ನ ಹೇಳಲಿಕ್ಕೆ, ಅದನ್ನ ಹೇಳಲಿಕ್ಕೆ ನಾವು ಬಳಸ್ತೇವೆ. ಇದನ್ನ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಜಾಸ್ತಿ ಬಳಸ್ತೇವೆ. ಅದನ್ನ ವೈಲ್ ಕಂಟಿನ್ಯೂಸ್, ಅನದರ್ ಆಕ್ಷನ್ ಏನಾಗಿರುತ್ತೆ ಅಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ, ಇನ್ನೊಂದು ಆಕ್ಷನ್, ಅವಾಗ ವೈಲ್ ಅಂತಾನ ನಾವು ಬಳಸ್ತೇವೆ. ಬಟ್ ಸೇಮ್ ಮೀನಿಂಗ್, ಯೂಸೇಜ್ ಇಸ್ ಡಿಫ್ರೆಂಟ್. ಹಾಗಿದ್ರೆ ನೋಡಿ ಏನ್ ವ್ಯತ್ಯಾಸ. ಡೋಂಟ್ ಟಾಕ್ ವೈಲ್ ಹ್ಯಾವಿಂಗ್ ಡಿನ್ನರ್. ಊಟ ಮಾಡುವ ಸಮಯದಲ್ಲಿ, ಊಟ ಮಾಡುತ್ತಿರುವಾಗ, ಊಟ ಮಾಡುವ ವೇಳೆಯಲ್ಲಿ ಮಾತನಾಡಬೇಡ ಅಂತ ಅರ್ಥ. ಇದರ್ಥ ನೋಡಿ, ವೈಲ್ ಬಳಸಿದ್ದೇನೆ, ಅದರ ನಂತರ ಬರ್ತಕ್ಕಂಥದ್ದು ಹ್ಯಾವಿಂಗ್ ಡಿನ್ನರ್. ಹ್ಯಾವಿಂಗ್, ಇದು ಹ್ಯಾವಿಂಗ್ ING ಗಳನ್ನ ನಾವು ಬಳಸಿದ್ದೇವೆ. ನೋಡಿ, ಡೋಂಟ್ ಟಾಕ್ ವೈಲ್ ಹ್ಯಾವಿಂಗ್ ಡಿನ್ನರ್. ಊಟ ಮಾಡುವ ಒಂದು ವೇಳೆಯಲ್ಲಿ ಅಥವಾ ಸಮಯದಲ್ಲಿ ಮಾತನಾಡಬೇಡ ಅಂತ ಅರ್ಥ. ಇದರ್ಥ. ಅದೇ ಸೆಂಟೆನ್ಸ್ ಅನ್ನ ನೋಡಿ, ಡ್ಯೂರಿಂಗ್ ಅನ್ನು ಬಳಸಿ ಹೇಗೆ ಮಾಡೋದು? ಡೋಂಟ್ ಟಾಕ್ ಡ್ಯೂರಿಂಗ್ ಡಿನ್ನರ್. ಊಟದ ಸಮಯದಲ್ಲಿ ಮಾತನಾಡಬೇಡ. ನೋಡಿ, ಡ್ಯೂರಿಂಗ್ ನಂತರ ಬರ್ತಕ್ಕಂಥದ್ದು ನೌನ್, ಡಿನ್ನರ್. ಊಟದ ಸಮಯದಲ್ಲಿ ಅಂದ್ರೆ ಎಂಟೈರ್, ಇಡೀ ಒಂದು ಆಕ್ಷನ್ ಬಗ್ಗೆ ಹೇಳ್ತೇವೆ. ಇಲ್ಲಿ ಎನದರ್ ಆಕ್ಷನ್ ಬಗ್ಗೆ ಏನಾಗುತ್ತೆ, ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಹೇಳ್ತೇವೆ. She saw an accident while driving down. ಅವಳು ಕೆಳಗಡೆ ಅಂದ್ರೆ ಕಾರನ್ನು ಓಡಿಸುವಾಗ ಆ ಅಪಘಾತವನ್ನ, ಆಕ್ಸಿಡೆಂಟ್ ಅನ್ನ ನೋಡಿದ್ಲು. ಆ ಒಂದು ಸಮಯದಲ್ಲಿ, ಆ ಒಂದು ವೇಳೆಯಲ್ಲಿ, ಏನೊಂದು ವೇಳೆಯಲ್ಲಿ, ಕಾರನ್ನ ಓಡಿಸುವ ಒಂದು ವೇಳೆಯಲ್ಲಿ ಅವಳು ಆಕ್ಸಿಡೆಂಟ್ ಅನ್ನ ನೋಡ್ತಾ ಇದ್ಲು ಅಂತ ಅರ್ಥ. ಅದೇ ನೋಡಿ, she saw an accident during outside. ಅವಳು ಹೊರಗಡೆ ಒಂದು ಅಪಘಾತವನ್ನ ನೋಡಿದ್ಲು. ಹೊರಗಡೆ ಹೋದ ಸಮಯದಲ್ಲಿ, ಕಾರನ್ನ ತಗೊಂಡು ಹೊರಗಡೆ ಹೋದ ಸಮಯದಲ್ಲಿ ಅವಳು ಆಕ್ಸಿಡೆಂಟ್ ಅನ್ನ ನೋಡಿದ್ಲು. ನೋಡಿ, ಎರಡು ಸೇಮ್ ಮೀನಿಂಗ್. ವೈಲ್ ಅಂಡ್ ಡ್ಯೂರಿಂಗ್ give the same meaning, but usage is different. I have been working on this project while you were away. ನೋಡಿ, ವೈಲ್ ಅಂದ್ರೆ ಆ ಸಮಯದಲ್ಲಿ, ಆ ವೇಳೆಯಲ್ಲಿ, ಆ ಹೊತ್ತಿನಲ್ಲಿ ಅಂತ ಅರ್ಥ. ನೋಡಿ, ಐ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್. ನಾನು ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದೆ. ಯಾವ ಒಂದು ಸಮಯದಲ್ಲಿ ಅಂದ್ರೆ ನೀನು ಹೊರಗಡೆ ಹೋದ ಒಂದು ಸಮಯದಲ್ಲಿ, ಇಲ್ಲೇ ಇರದೇ ಇದ್ದ ಸಮಯದಲ್ಲಿ ನಾನು ಈ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೆ ಅಂತ ಅರ್ಥ. ನೋಡಿ,
ಹಿ ಕಾಲ್ಡ್ ಮೀ ಡ್ಯೂರಿಂಗ್ ಸೆಮಿನಾರ್. ಸೆಮಿನಾರ್ ಇದ್ದ ಸಂದರ್ಭದಲ್ಲಿ ಅವನು ನನಗೆ ಕಾಲ್ ಮಾಡಿದ್ದ ಅಥವಾ ಕರೆ ಮಾಡಿದ್ದ ಅಥವಾ ಫೋನ್ ಮಾಡಿದ್ದ ಅಂತ ಅರ್ಥ ನೋಡಿ. ಹಿ ಕಾಲ್ಡ್ ಮೀ ಡ್ಯೂರಿಂಗ್ ಸೆಮಿನಾರ್. ಸೆಮಿನಾರ್ ಅನ್ನೋದು ಒಂದು ನೌನ್. ಡ್ಯೂರಿಂಗ್ ಜೊತೆಗೆ ಏನ್ ಮಾಡ್ತೇವೆ ನಾವು ನೌನ್ಗಳನ್ನ ನೆಕ್ಸ್ಟ್ ಪಾರ್ಟ್ ಅನ್ನ ನೌನ್ಗಳಾಗಿ ಬಳಸ್ತೇವೆ. ಇಲ್ಲಿ ವರ್ಬ್ ಅಥವಾ ಅಡ್ಜೆಕ್ಟಿವ್ ಅನ್ನ ನಾವು ಬಳಸ್ತೇವೆ. ಐ ಸಾ ಹರ್ ವೈಲ್ ಡ್ರೈವಿಂಗ್ ಕಾರ್. ಕಾರನ್ನು ಓಡಿಸುವ ಒಂದು ಸಮಯದಲ್ಲಿ ಅವಳನ್ನು ನಾನು ನೋಡಿದ್ದೆ. ಓಡಿಸುವ ಸಮಯದಲ್ಲಿ ಅಥವಾ ಓಡಿಸುವ ವೇಳೆಯಲ್ಲಿ. ಇಲ್ಲಿ ನೋಡಿ, ವೈಲ್ ಡ್ರೈವಿಂಗ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಹೇಳ್ತೇವೆ. ವೈಲ್ ಡ್ರೈವಿಂಗ್ ಕಾರ್, ಕಾರ್ ಅನ್ನು ಓಡಿಸುವ ಒಂದು ಸಮಯದಲ್ಲಿ ನಾನು ಅವಳನ್ನ ನೋಡಿದ್ದೆ. ಶಿ ಮೆಟ್ ಮೀ ಡ್ಯೂರಿಂಗ್ ಲೇಸರ್. ಅವಳು ನನ್ನನ್ನ ಬಿಡುವಿನ ವೇಳೆಯಲ್ಲಿ ಭೇಟಿಯಾಗಿದ್ಲು. ಡ್ಯೂರಿಂಗ್ ಮತ್ತು ವೈಲ್ ಎರಡು ಸೇಮ್ ಕಂಜಂಕ್ಷನ್, ಆದ್ರೆ ಅರ್ಥ ಸೇಮ್ ಇರುತ್ತೆ, ಆದ್ರೆ ಬಳಕೆಯನ್ನ ನಾವು ಡಿಫ್ರೆಂಟ್ ಆಗಿ ಬಳಸ್ತೇವೆ. ಇವುಗಳನ್ನ ಬಳಸಿದಾಗ ನಾವು ಕೂಡ ನೇಟಿವ್ ಸ್ಪೀಕರ್ ಹೇಗೆ ಮಾತಾಡ್ತಾರಲ್ಲ ಇಂಗ್ಲಿಷ್ ಅಲ್ಲಿ, ಅದೇ ರೀತಿ ಕೂಡ ನಾವು ಕೂಡ ಮಾತಾಡಬಹುದು. ಆದ್ರೆ ಸ್ಟ್ರಕ್ಚರ್ ಮತ್ತು ಯಾವಾಗ ಬಳಸಬೇಕು, ಎಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನ ಕೂಡ ನಾವು ಮೊದಲು ತಿಳ್ಕೊಳ್ಬೇಕು. ಆ ನಂತರ ಇದೆಲ್ಲ ಈಸಿ ಆಗುತ್ತೆ ನೋಡಿ. ಶಿ ಟಾಕ್ಡ್ ವೈಲ್ ಡ್ರೈವಿಂಗ್ ಕಾರ್. ಅವಳು ಕಾರನ್ನು ಓಡಿಸುತ್ತಿರುವಾಗ ಮಾತನಾಡ್ತಾ ಇದ್ಲು. ವೈಲ್ ಡ್ರೈವಿಂಗ್ ಕಾರ್, ಕಾರನ್ನು ಓಡಿಸುವ ಒಂದು ಸಮಯದಲ್ಲಿ ಅವಳು ಮಾತಾಡಿದ್ಲು ಅಂತ ಅರ್ಥ. ಡ್ಯೂರಿಂಗ್ ರೈನ್ ವಿ ಶುಡ್ ನಾಟ್ ಗೋ ಔಟ್. ಮಳೆ ಸಮಯದಲ್ಲಿ, ಮಳೆ ಬಂದ ಸಮಯದಲ್ಲಿ ನಾವು ಹೊರಗಡೆ ಹೋಗಬಾರ್ದು. ಡ್ಯೂರಿಂಗ್ ರೈನ್ ನೋಡಿ, ಡ್ಯೂರಿಂಗ್ ರೈನ್ ನೌನ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಡ್ಯೂರಿಂಗ್, ಅಂದ್ರೆ ಡ್ಯೂರಿಂಗ್ ಮತ್ತು ವೈಲ್ ಏನವು ಕಂಜಂಕ್ಷನ್ಗಳು ಅಂತ ಹೇಳ್ತೇವೆ. ವೈಲ್ ಹಿ ವಾಸ್ ಹ್ಯಾವಿಂಗ್ ಡಿನ್ನರ್ ಹಿ ಹರ್ಡ್ ಅ ನಾಕ್ ಅಟ್ ದ ಡೋರ್. ಅವನು ಊಟವನ್ನು ಮಾಡುವ ಒಂದು ಸಮಯದಲ್ಲಿ ಹಿ ಹರ್ಡ್, ಅವನು ಏನಂತಂದ್ರೆ ಕದ ಬಾರಿಸುವ ಒಂದು ಶಬ್ದವನ್ನ ಕೇಳಿದ. ಹಿ ಹರ್ಡ್ ಅ ನಾಕ್ ಅಟ್ ದ ಡೋರ್. ನಾಕ್ ಅಂದ್ರೆ ಕದವನ್ನು ಬಾರಿಸ್ತಾ ಇರಲ್ಲ, ಆ ನಾಕ್ ಅಂತ ಕರಿತೀವಿ ನೋಡಿ. ವೈಲ್ ಹಿ ವಾಸ್ ಹ್ಯಾವಿಂಗ್ ಡಿನ್ನರ್, ಊಟ ಮಾಡುವ ಒಂದು ವೇಳೆಯಲ್ಲಿ ಅವನು ಕದ ಬಾರಿಸುವ ಒಂದು ಸಪ್ಪಳವನ್ನ ಕೇಳಿದ ಅಂತ ಅರ್ಥ. ದೇ ವರ್ ಬಿಸಿ ಡ್ಯೂರಿಂಗ್ ದ ಫೆಸ್ಟಿವಲ್. ಹಬ್ಬದ ಸಮಯದಲ್ಲಿ ಅವರು ಯಾವಾಗ್ಲೂ ಬ್ಯುಸಿ ಆಗಿರ್ತಾರೆ. ಅವರು ಹಬ್ಬದ ಸಮಯದಲ್ಲಿ ಯಾವಾಗ್ಲೂ ಆ ಹಬ್ಬದ ವೇಳೆಯಲ್ಲಿ, ಹಬ್ಬದ ಸಮಯದಲ್ಲಿ ಬ್ಯುಸಿ ಆಗಿರ್ತಾರೆ. ದೇ ವರ್ ಬಿಸಿ ಡ್ಯೂರಿಂಗ್ ಫೆಸ್ಟಿವಲ್. ಡ್ಯೂರಿಂಗ್ ಮತ್ತ ನೌನ್ ನೋಡಿ, ಇದು ನೌನ್, ಇದು ಡ್ಯೂರಿಂಗ್ ಕಂಜಂಕ್ಷನ್. ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಮಾಡಿದ್ವಿ ಡ್ಯೂರಿಂಗ್ ಮತ್ತು ವೈಲ್ ಅನ್ನ ಯಾವಾಗ ಬಳಸಬೇಕು, ಅದರ ಅರ್ಥ ಏನು, ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನ ನಾವು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೋಡಿದ್ವಿ. ಇದೇ ರೀತಿ ನಾಳೆ ಬೇರೆ ಒಂದು ಕಾನ್ಸೆಪ್ಟ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.